ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಕಿ ರೊಟ್ಟಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಅಕ್ಕಿ ಹಿಟ್ಟು 3 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಪೌಡ್ರ್ ಮನೇಲೇ ಮಾಡ್ಕೊಂಡಿರೋದು ಅಕ್ಕಿ ಹಿಟ್ಟು ಪೌಡ್ರು, ಅಂದರೆ ಮಿಷಿನ್ ಕೊಟ್ಟು ಕಲಿಸಿದ್ದೆ. ನೀವು ಬೇಕಾದರೆ ಪ್ಯಾಕೆಟದು ಸಹ ಯೂಸ್ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿದ್ದೀನಿ. ಮತ್ತು ಒಂದು ಕ್ಯಾರೆಟ್ ಫುಲ್ಲು ತುರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಸಂಜೆ ಗಂಟ ರೊಟ್ಟಿ ಮಿಕ್ಕಿರೋದು ಇಟ್ಟರೂ ಸಾಫ್ಟಾಗೇ ಇರುತ್ತೆ, ಏನು ಗಟ್ಟಿ ಅನ್ನೋದು ಆಗಲ್ಲ. ಇದೇ ಮೆಥಡಲ್ಲಿ ಮಾಡಿ ನೋಡಿ ನೀವು. ಈಗ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೆ. ಇದಕ್ಕೆ ಬಿಸಿನೀರು ಹಾಕಿ ಕಲಿಸೋದ್ರಿಂದ ನಮಗೆ ಅಕ್ಕಿ ರೊಟ್ಟಿ ಬಂದುಬಿಟ್ಟು ಸಾಫ್ಟಾಗಿ ಬರುತ್ತೆ. ಈಗ ಬಿಸಿನೀರು ಹಾಕಿ ಹಂಗೆ ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ಒಂದು ಯಾವುದಾದ್ರೂ ಸೌಟ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನೀರು ತುಂಬ ಬಿಸಿ ಇರುತ್ತೆ. ಸೊ ಹಂಗಾಗಿ ಈಗ ನಾವು ಹಿಟ್ಟು ಯಾವ ರೀತಿ ನಾದ್ಕೊಳ್ತೀವೋ ಅದ್ರ ಮೇಲೆ ನಮಗೆ ರೊಟ್ಟಿ ಅನ್ನೋದು ಸಾಫ್ಟಾಗಿ ಬರೋದು. ತುಂಬಾ ಈಸಿಯಾಗಿ ಇರುತ್ತೆ ಮಾಡೋದಕ್ಕೆ. ಮತ್ತು ಮಕ್ಕಳು ಟಿಫನ್ ಬಾಕ್ಸ್ಗೆ ಹಾಕೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಪಾತ್ರೆ ನಾನು ಬೇರೆದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿರೋದು. ಸೊ ನಾದ್ಕೊಳ್ಳೋಕೆ ತುಂಬ ಈಸಿಯಾಗಿರುತ್ತಂತ. ಈಗ ನೀರು ತಣ್ಣೀರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ಬಿಸಿ ಇತ್ತು ನೀರು, ಸೊ ಹಿಟ್ಟು ಕಲ್ಸೋಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ತಣ್ಣೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಹದವಾಗಿ ಕಲಿಸ್ಕೊಳ್ಬೇಕು, ತುಂಬ ನೀರಂಗೆ ಕಲಿಸ್ಕೊಳ್ಬೇಡಿ. ಹಿಟ್ಟು ಸ್ಟಾರ್ಟಿಂಗ್ ಕಲಿಸಿದಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡಾಗ ನಮಗೆ ನೀರಿನ ಅಂಶ ಅನ್ನೋದು ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕ್ಯಾರೆಟು ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ. ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಬಂದ ತಕ್ಷಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಾಗಿದೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಂಪು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಕೆಂಪು ಚಟ್ನಿಗೆಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ, ಆ ಕಡೆಗೆ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಟಿಫನ್ಗೆ ಹಾಕೋಕ್ಕಂತಲೇ ಅದು ಕೆಂಪು ಚಟ್ನಿ ಮಾಡಿರೋದು. ರೊಟ್ಟಿಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡೋ ಥರ ಏನಿಲ್ಲ. ನಾರ್ಮಲಾಗಿ ಸ್ವಲ್ಪ ಫ್ರೈ ಆದ ತಕ್ಷಣ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಬಿಸಿನಲ್ಲೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ನಾನು. ಈಗ ಅದೇನೈತೆ ಬಾಣಲಿದ ಎಣ್ಣೆ ಎಲ್ಲ ಇರುತ್ತಲ್ಲ, ಮಸಾಲ ಇರುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ಇಟ್ಕೊಂಡು ಅದನ್ನು ಬಾಣಲಿನಲ್ಲಿ ಇರೋದೆಲ್ಲ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಡೈರೆಕ್ಟಾಗಿ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲಿಂದ ಕೈಯಲ್ಲಿ ನಾದ್ಕೊಳ್ಬೇಕು. ಈಗ ಚೆನ್ನಾಗಿ ಕೈಯಲ್ಲಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ನಿಮಗೆ ಅಕ್ಕಿ ರೊಟ್ಟಿ ಅನ್ನೋದು. ನೀವು ಸಂಜೆ ಗಂಟ ಇಟ್ಟಿದ್ರೂ ಏನೂ ರೊಟ್ಟಿ ಗಟ್ಟಿ ಆಗಲ್ಲ, ಸಾಫ್ಟಾಗೇ ಇರುತ್ತೆ. ಬೇಕಾದರೆ ಹಿಟ್ಟು ಮಿಕ್ಕಿರೋದನ್ನು ನೀವು ನೆಕ್ಸ್ಟ್ ಡೇನೂ ಸಹ ಯೂಸ್ ಮಾಡಿದ್ರು ನಿಮಗೆ ರೊಟ್ಟಿ ಅನ್ನೋದು ಸಾಫ್ಟಾಗೇ ಬರುತ್ತೆ, ಗಟ್ಟಿ ಬರಲ್ಲ. ಸೊ ಇದು ನಾನು ನಾಷ್ಟ ಮತ್ತು ಲಂಚ್ ಬಾಕ್ಸಿಗೆ 2 ಟೈಮ್ ಸೇರಿ ಮಾಡಿರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಿಟ್ಟನ್ನು ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಳ್ಳಿ.
ಈಗ ಇದಾಗಿದೆ, ಮಿಕ್ಸ್ ಮಾಡಿ ಒಂದು ಕಡೆಗೆ ಇಡ್ತಾಯಿದ್ದೀನಿ. ಸ್ವಲ್ಪ ಮೇಲ್ಗಡೆ ಮಾತ್ರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಸ್ವಲ್ಪ ತಿಟ್ಕೊಂಡು ಆಮೇಲೆ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಿಕ್ಸ್ ಮಾಡಿ ಎಣ್ಣೆ ಸವರಿ ಬಿಡಬೇಕು. 1-2 ನಿಮಿಷ ಬಿಟ್ಟರೆ ಸಾಕು. ಹಿಟ್ಟನ್ನು ತಗೊಳ್ಬೇಕಾದ್ರೆ ಒಂದು ಸೈಡಿಂದ ತಗೊಳ್ಳಿ, ಮಧ್ಯದಿಂದ ತಗೊಳ್ಬೇಡಿ. ಒಂದು ಸೈಡಿಂದನೇ ಸ್ವಲ್ಪ ಸ್ವಲ್ಪ ಹಿಟ್ಟಿಟ್ಕೊಂಡು ನಾವು ರೊಟ್ಟಿನ ತಟ್ಕೊಳ್ಬೇಕು. ಆವಾಗ ನಮಗೆ ಕ್ಲೀನಾಗಿ ಬರುತ್ತೆ. ಮತ್ತು ಒಂದು ಹಿಟ್ಟು ಉಂಡೆ ತಗೊಂಡಾಗ ಪ್ಲೇಟನ್ನು ಮುಚ್ಕೊಂಡು ಬಿಡಬೇಕು, ಯಾಕಂದರೆ ಹಿಟ್ಟು ಡ್ರೈ ಆದಂಗೆ ಆಗಬಾರ್ದು. ಸೊ ಹಂಗಾಗಿ ನಾವು ಪ್ಲೇಟನ್ನು ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತು ನಾವು ಪ್ಲೇಟ್ ಅದ್ರ ಮೇಲೆ ಮುಚ್ಕೊಳ್ಬೇಕು. ನಾನಿಲ್ಲಿ ರಬ್ಬರ್ ಶೀಟ್ ತಗೊಂಡಿದ್ದೀನಿ. ರಬ್ಬರ್ ಶೀಟ್ ಇರೋದ್ರಿಂದ ನಮಗೆ ರೀಯೂಸಬಲ್ ಮಾಡ್ಬೋದು. ಯಾವುದಾದ್ರೂ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ, ಒಬ್ಬಿಟ್ಟು ಇದೆಲ್ಲ ತಟ್ಟೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹಂಗಾಗಿ ರಬ್ಬರ್ ಶೀಟೇ ಯೂಸ್ ಮಾಡೋದು. ಇದಂದರೆ ವಾಷಬಲ್ ಇರುತ್ತೆ ಮತ್ತು ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ನಾನು ಇದನ್ನು ಯೂಸ್ ಮಾಡ್ತೀನಿ. ನೋಡಿ, ಒಂದು ಉಂಡೆ ಅಷ್ಟು ದೊಡ್ಡದು ತಗೊಂಡಿದ್ದೀನಿ. ಇವಾಗ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ನಿಧಾನಕ್ಕೆ ತಟ್ಕೊಳ್ತಾ ಇದ್ದೀನಿ. ಇದೇ ಮೆಥಡಲ್ಲೆಲ್ಲನೂ ಇಟ್ಟು ತಗೊಂಡು ಒಂದುಂಡೆ ತಟ್ಕೊಳ್ಬೇಕಾಗುತ್ತೆ. ಈಗ ಅಂಚು ಕಾದಿದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹಿಟ್ಟನ್ನು ತಟ್ಟಿರ್ತೀವೋ ರೊಟ್ಟಿದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿನ ಸುಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಬ್ರೌನಿಷ್ ಆಗಿರುತ್ತಲ್ಲ ಅಲ್ಲಿಗಂಟ ಚೆನ್ನಾಗಿ ರೊಟ್ಟಿನ ಸುಟ್ಕೊಳ್ಬೇಕು. ಒಂದಾಗಿದೆ. ಇದೇ ರೀತಿ 1-2-3 ತೋರಿಸ್ತಾ ಇದ್ದೀನಿ ನೋಡಿ. ನೀವು ಎಷ್ಟು ಮಾಡಿದ್ರೂ ಸಾಫ್ಟಾಗೇ ಬರುತ್ತೆ. ಮತ್ತು ನೀವು ಒಂದು ದಿನ ಸ್ಟೋರ್ ಮಾಡಿ ಮಾರನೇ ದಿನಕ್ಕೆ ಮಾಡಿದ್ರೂ ಹಿಟ್ಟನ್ನು ನಿಮಗೆ ರೊಟ್ಟಿ ಅನ್ನೋದು ಸಾಫ್ಟಾಗೇ ಇರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.